ನಿಂಚಿತ್ತದಂತೆ ನಡೆಸಬೇಕಯ್ಯ. ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ, ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ, ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ. ನಂಬಿಕೆ ಉಳ್ಳವರಾಗಿ ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ, ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ಒಳಗೆ ವಾಸಿಸುವ ಪಾವನಾತ್ಮರೇ ಕೇಳಿ ಕೇಳಿ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ, ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ, ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ, ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ, ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮ ಪ್ರಾರ್ಥನೆಗಳು, ನಮ್ಮ ದಾನ ಧರ್ಮಗಳು, ನಮ್ಮ ಎಲ್ಲ ಸಾಂಪ್ರದಾಯಿಕ ಕಾರ್ಯಗಳು ಇದ್ಯಾವುದರಿಂದಲೂ ಕೂಡ ಯೇಸುವಿಗೆ ತಂದೆಗೆ ಸಂತೋಷವಾಗೋದಿಲ್ಲ. ಇದನ್ನು ಅರಿತಂತ ಪೌಲ ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಅದು ನನ್ನಿಂದ ಸಾಧ್ಯವಿಲ್ಲ, ಪರಿಶುದ್ಧಾತ್ಮರಿಂದ ಮಾತ್ರವೇ ಸಾಧ್ಯ, ಪರಿಶುದ್ಧಾತ್ಮನ ಸಹಾಯದಿಂದ ಮಾತ್ರವೇ ಸಾಧ್ಯ, ಆ ಪರಿಶುದ್ಧಾತ್ಮನ ಪ್ರಾರ್ಥನೆ ಮಾತ್ರವೇ ತಂದೆ ದೇವರು ಸ್ವೀಕಾರ ಮಾಡೋದು ಎಂಬ ಸತ್ಯವನ್ನು ಅರಿತುಕೊಂಡ ಪೌಲ ಪರಿಶುದ್ಧಾತ್ಮ ಭರಿತನಾಗಿ ಪವಿತ್ರಾತ್ಮನ ಜೊತೆ ಸೇರಿ ಪ್ರಾರ್ಥಿಸ್ತಾನೆ. ಇವತ್ತು ನಾನು ನೀವು ಕೇಳೋಣ, ಅಪ್ಪ ನಿನ್ನ ಆತ್ಮನಿಂದ, ಯೇಸುವೇ ನಿನ್ನ ಆತ್ಮನಿಂದ ಪ್ರಾರ್ಥಿಸಲು ಬೇಕಾದ ಶಕ್ತಿ ಬಲವನ್ನು ನೀವೇ ಕೊಡಿ ಅಂತ ಹೇಳಿ ಎಲ್ಲರೂ ಕೇಳೋಣ, ಎಲ್ಲರೂ ಕೇಳೋಣ ಒಟ್ಟಿಗೆ ಒಟ್ಟಿಗೆ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪಾವನಾತ್ಮರೇ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮರೇ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪಾವನಾತ್ಮರೇ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪಾವನಾತ್ಮರೇ. ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು, 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 ಬೆಳಕನ್ನು ನೀಡಿ ಆತ್ಮರೇ, ನನಗೆ ಬೆಳಕನ್ನು ನೀಡಿ ಆತ್ಮರೇ. ಬೆಳಕನ್ನು ನೀಡಿ ಆತ್ಮರೇ, ನನಗೆ ಬೆಳಕನ್ನು ನೀಡಿ ಆತ್ಮರೇ. ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ. ಸ್ವರವೆತ್ತಿ ಕರೆಯೋಣ ಎಲ್ಲರೂ. ಪಾವನಾತ್ಮರೇ ಪಾವನಾತ್ಮರೇ ಪರಿಶುದ್ಧ ದೇವರಾತ್ಮರೇ.
ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮ ಜೀವಿತದಲ್ಲಿರುವ ಚಿಂತೆ ಅದು ದೂರ ಆಗೋದು ಯಾವಾಗ ಅಂದ್ರೆ ಪರಿಶುದ್ಧಾತ್ಮರು ನಿಮ್ಮಲ್ಲಿ ಬಂದಾಗ. ಪ್ರೇಷಿತರಲ್ಲಿದ್ದಂಥ ದುಃಖ, ಭಯ, ನಿರಾಸೆ ದೂರವಾಗಿದ್ದು ಯಾವಾಗ ಅಂದ್ರೆ ಪರಿಶುದ್ಧಾತ್ಮರು ಬಂದಾಗ. ಅದಕ್ಕೆ ಯೇಸು ಹೇಳಿದ್ದು, ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುತ್ತದೆ. ನಿಮಗೆ ನಾನು ನನ್ನ ಶಾಂತಿಯನ್ನು ಕೊಡ್ತೇನೆ, ಲೋಕ ಕೊಡುವ ರೀತಿ ಅಲ್ಲ, ಪರಲೋಕದ ಶಾಂತಿ ಕೊಡ್ತೇನೆ. ಆ ಪರಲೋಕದ ಶಾಂತಿಯನ್ನು ಕೊಡುವವರು ಯೇಸು. ಯಾರ ಮುಖಾಂತರ? ಪರಿಶುದ್ಧಾತ್ಮನ ಮುಖಾಂತರವಾಗಿ. ಆದ್ದರಿಂದ ಆ ಪರಿಶುದ್ಧಾತ್ಮರು ನಮ್ಮೊಳಗಡೆ ಇದ್ದಾರೆ. ಆ ಸತ್ಯದ ಅರಿವು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಸಂತೋಷದಿಂದ ನಮ್ಮ ಚಿಂತಾ ಭಾರವನ್ನೆಲ್ಲ ಪ್ರಭುವಿನ ಮೇಲೆ ಬಿಟ್ಟು ಪರಿಶುದ್ಧಾತ್ಮನ ಸಹಾಯದಿಂದ ಅವರ ಅನ್ಯೋನ್ಯತೆಯಲ್ಲಿ ತಂದೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಹೇಳೋಣ. ಎಲ್ಲರೂ ಕೂಡ ಸ್ವರವೆತ್ತಿ. ಚಿಂತೆಯನ್ನು ಮರೆಯಲು ಕರ್ತರನ್ನು ಸ್ತುತಿಸಲು ಕಲಿಸಿಕೊಡಿ ಪಾವನಾತ್ಮರೇ. 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 ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು, ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು, ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು, ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು ತಿಳಿಸಿಕೊಡಿ ಪಾವನಾತ್ಮರೇ. ತಿಳಿಸಿಕೊಡಿ ಪಾವನಾತ್ಮರೇ. ತಿಳಿಸಿಕೊಡಿ ಪಾವನಾತ್ಮರೇ. ತಿಳಿಸಿಕೊಡಿ ಪಾವನಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಎಲ್ಲಿಗೆ ಹೋಗಬೇಕು, ಏನನ್ನ ಮಾಡಬೇಕು, ಇದ್ಯಾವುದು ಕೂಡ ಮನುಷ್ಯನಿಗೆ ಸಾಧ್ಯವಿಲ್ಲ. ಮನುಷ್ಯ ಅವನ ಆಲೋಚನೆಯಂತೆ ಮಾಡಿದ್ರೆ ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಆಗೋದಿಲ್ಲ. ಆದ್ದರಿಂದ ಇವತ್ತು ನಾವು ಕೇಳೋಣ, ಯೇಸುವೆ, ನಿಮ್ಮ ಚಿತ್ತ ನನ್ನಲ್ಲಿ ನೆರವೇರಲಿ. ನಿನ್ನ ಚಿತ್ತ ನನ್ನ ಕುಟುಂಬದಲ್ಲಿ ನನ್ನಲ್ಲಿ ನೆರವೇರಲಿ. ನಿಮ್ಮ ರಾಜ್ಯ ನನ್ನ ಅಂತರಂಗದಲ್ಲಿ ನಾನು ಅನುಭವಿಸುವಂತೆ ಮಾಡಿ. ನಾನು ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಅದು ನೀವೇ ನನಗೆ ತಿಳಿಸ್ಕೊಡಿ ಅಪ್ಪ ಅಂತೇಳಿ ದಾಹ ಉಳ್ಳವರಾಗಿ ಸಂತೋಷದಿಂದ ಎಲ್ಲ ಚಿಂತೆಗಳನ್ನು ಬಿಟ್ಟು ಕರ್ತರಿಗೆ ಸ್ತೋತ್ರ ಮಾಡುತ್ತಾ ಪರಿಶುದ್ಧಾತ್ಮನ ಚೈತನ್ಯವನ್ನು ಅನುಭವಿಸುತ್ತಾ ಚಪ್ಪಾಳೆಯೊಂದಿಗೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಹೇಳೋಣ. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ,
ದಾರಿ ನಡೆಸಿ ಪವಿತ್ರಾತ್ಮರೇ. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮರೇ. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮರೇ. ಎಲ್ಲಿಗೆ ನಾ ಹೋಗಲಿ, ಏನನ್ನು ಮಾಡಲಿ, ದಾರಿ ನಡೆಸಿ ಪವಿತ್ರಾತ್ಮರೇ. ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ, ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ, ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ, ನಿಂಚಿತ್ತ ಇಲ್ಲದ ಸ್ಥಳಗಳಿಗೆ ಹೋಗದಂತೆ ಸಹಾಯವ ಮಾಡಿ ಆತ್ಮರೇ. ನಮಗೆ ಸಹಾಯವ ಮಾಡಿ ಆತ್ಮರೇ. ಸಹಾಯವ ಮಾಡಿ ಆತ್ಮರೇ. ನಮಗೆ ಸಹಾಯವ ಮಾಡಿ ಆತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಸ್ತೋತ್ರ. ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಸ್ತೋತ್ರ. ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಕೇಳೋಣ. ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಒಟ್ಟಿಗೆ ಸೇರಿ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರ. ಹಾಲೆಲು, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮನೇ. ಪಾವನಾತ್ಮರೇ, ಪಾವನಾತ್ಮರೇ, ಸ್ತೋತ್ರ. ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ನಿಮ್ಮ ಮಧ್ಯದಲ್ಲಿ ಪರಿಶುದ್ಧ ಹಾಲೆಲೂಯಾ, ನಿಮ್ಮ ಮಧ್ಯದಲ್ಲಿ, ಹಾಲೆಲೂಯಾ, ನಿಮ್ಮ ಮಧ್ಯದಲ್ಲಿ, ಹಾಲೆಲು, ಹಾಲೆಲೂಯಾ. ನಿಮ್ಮ ಮಧ್ಯದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು, ಹಾಲೆಲೂಯಾ. ಪರಿಶುದ್ಧಾತ್ಮನ ಆಳ್ವಿಕೆ. ಹಾಲೆಲೂಯಾ, ಹಾಲೆಲೂಯಾ,
Hallelujah. ಪರಿಶುದ್ಧಾತ್ಮನ ನಡೆಸುವಿಕೆ. Hallelujah. 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 ನಮ್ಮೊಳಗೆ ವಾಸಿಸುವ ಪಾವನಾತ್ಮರೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ಸ್ತೋತ್ರಪ್ಪ. ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. Praise the Lord. Praise the Lord. Hallelujah. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಕುಳಿತುಕೊಳ್ಳೋಣ. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಈ ದಿನದ ಧ್ಯಾನಕೂಟಕ್ಕೆ ಯಾರೆಲ್ಲ ಬಂದಿದ್ದೀರೋ, ಯಾರೆಲ್ಲ ಬರ್ತಾ ಇದ್ದೀರೋ, ಯಾರೆಲ್ಲ ಆನ್ಲೈನಲ್ಲಿದ್ದೀರೋ, ವೆಬ್ಎಕ್ಸಲ್ಲಿದ್ದೀರೋ, ನಿಮ್ಮೆಲ್ಲರಿಗೂ ಮತ್ತೊಂದು ಆವರ್ತಿ ಸ್ವಾಗತ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಈಗಾಗಲೇ ನಮಗೆ ಕೆಲವು ಸತ್ಯಗಳನ್ನು ಪರಿಶುದ್ಧಾತ್ಮರು ತಿಳಿಸ್ಕೊಟ್ಟಿದ್ದಾರೆ. ನಮ್ಗೆ ಯಾರಿಗೂ ಕೂಡ ಏನಕ್ಕೆ ಸ್ತುತಿ ಮಾಡಬೇಕು ಅಂತ ಕಲಿಯುವ ಅವಶ್ಯಕತೆ ಇಲ್ಲ, ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಅಲ್ವಾ? ಹೌದಾ? ಹಲೋ, ನಾವು ಸ್ತುತಿ ಸ್ತೋತ್ರ ಮಾಡೋಣ ಅನ್ನುವಾಗಲೇ ಒಳ್ಳೆ ಜಿಂಕೆಗಳ ಥರ ನಿಂತು ನಾವೆಲ್ಲ ಮಾಡೋರಾಗಬೇಕು. ಪ್ರೈಸ್ ದ ಲಾರ್ಡ್. ಆದರೆ ಅದಿನ್ನೂ ಆಗಿಲ್ಲ. ಕೇಳಿಸ್ಕೊತಾ ಇದ್ದೀವಿ, ಬಟ್ ಇನ್ನೂ ಆಗಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ನಾವು ಕೀರ್ತನೆಗಳ ಪುಸ್ತಕ 103 ಎಷ್ಟೋ ಬಾರಿ ಈ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ಈ ವಚನಗಳನ್ನು ಸ್ವಲ್ಪ ಮತ್ತೊಂದು ಆವರ್ತಿ ನಾವು ಧ್ಯಾನ ಮಾಡೋಣ. 103ನೇ ಕೀರ್ತನೆಗಳ ಪುಸ್ತಕ ವಾಕ್ಯ 1ರಿಂದ ನಾವು ಧ್ಯಾನ ಮಾಡೋಣ. ಭಜಿಸು ನನ್ನ ಮನವೇ, ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು. ನೋಡಿ, ಆರಂಭದಲ್ಲಿ ನಾವು ಅನೇಕ ಬಾರಿ ಧ್ಯಾನ ಮಾಡಿದ್ವಿ. ಆದರೂ ಕೂಡ ಈ ಒಂದು ವಾಕ್ಯಗಳನ್ನು ಸ್ವಲ್ಪ ನಾವು ಧ್ಯಾನ ಮಾಡುವಾಗ ಅದರಂತೆ ನಾವು ಸ್ವಲ್ಪ ವರ್ಕೌಟ್ ಮಾಡಿದರೆ ನಮ್ಮ ಆರಾಧನೆಯಲ್ಲಿ ಯೇಸುವನ್ನು, ಪರಿಶುದ್ಧಾತ್ಮರನ್ನು, ತಂದೆ ಪ್ರೀತಿಯನ್ನು ಇಲ್ಲೇ ಅನುಭವಿಸ್ಲಿಕ್ಕೆ ನಮಗಾಗತ್ತೆ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು ಅಂತೇಳಿ ದಾವೀದ ಹೇಳ್ತಿದ್ದಾನೆ. ಆತನ ಮನಸ್ಸಿಗೆ, ಆತನ ಅಂತರಂಗಕ್ಕೆ ಆತನೇ ಹೇಳ್ಕೊಳ್ತಾ ಇದ್ದಾನೆ, ಸುಮ್ಮನೆ ಇರಬೇಡ ಮನಸ್ಸು, ಸುಮ್ಮನೆ ಇರಬೇಡ, ಏನು ಮಾಡು, ಭಜಿಸು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾವೇನಾದರೂ ಆ ಥರ ಹೇಳ್ಕೊಂಡಿದ್ದೀವಿ ಯಾವತ್ತಾದರೂ? ಒಂದು ಸ್ವಲ್ಪ ಬೇಸರವಾದಾಗ, ಕುಂದಿ ಹೋದಾಗ, ಒಂದು ಸ್ವಲ್ಪ ನಿರಾಶೆ ಆದಾಗ, ಸೋತು ಹೋದಾಗ, ನಾನು ಸೋತೋಗ್ಬಾರ್ದಪ್ಪ, ನನ್ನ ಅಂತರಂಗವೇ ಸೋತೋಗ್ಬಾರ್ದು, ನನ್ನ ಒಳಗಡೆ ಇರುವ ಆತ್ಮನು ಜೀವನ ಆಗಬೇಕು, ಭಜಿಸು ಭಜಿಸು ಅಂಥೇಳಿ ನಮ್ಮನ್ನು ನಾವೇ ಉತ್ತೇಜನ ಪಡಿಸ್ಕೊಂಡು ಹೇಳಿದುಂಟ ಯಾವತ್ತಾದರೂ? ಪ್ರೈಸ್ ದ ಲಾರ್ಡ್. ಇನ್ನೊಬ್ರು ಬರಬೇಕು ನಮ್ಮನ್ನ ಎತ್ತಕ್ಕೆ. ಪ್ರೈಸ್ ದ ಲಾರ್ಡ್. ಇಲ್ಲ, ಒಂದು ಧ್ಯಾನಕೂಟ ಆಗಬೇಕು ನಮ್ಮನ್ನ ಜೀವಿತದಲ್ಲಿ ಹೊರಗಡೆ ಬರಲಿಕ್ಕೆ. ಆದರೆ ದಾವೀದ ತನ್ನನ್ನು ತಾನೇ, ತನ್ನ ಆತ್ಮಕ್ಕೆ ತಾನೇ, ತನ್ನ ಅಂತರಂಗಕ್ಕೆ ತಾನೇ ಹೇಳ್ಕೊಳ್ತಾ ಇದ್ದಾನೆ, ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು. ನನ್ನ ಅಂತರಂಗವೇ, ನನ್ನ ಅಂತರಂಗವೇ. ಎಲ್ಲಿ ವಾಸ ಮಾಡ್ತಾರೆ ದೇವರು? ಎಲ್ಲೇ? ನಮ್ಮ ಅಂತರಂಗದಲ್ಲಿ. ಇವತ್ತಿನ ಇವತ್ತಿನ ರೀಡಿಂಗ್ಸ್ ಅದೇ ಅಲ್ವಾ? ನಿನ್ನ ಶರೀರ ದೇವರ ಆಲಯ. ನಿನ್ನಲ್ಲಿ ಯಾರು ವಾಸ ಮಾಡ್ತಿದ್ದಾರೆ?
ದೇವರ ಆತ್ಮರು. ಒಂದ್ಸರಿ ಪಕ್ಕದಲ್ಲಿರೋರಿಗೆ ಹೇಳಿ, ನೀವು ದೇವರ ಆಲಯ, ನಿಮ್ಮಲ್ಲಿ ದೇವರ ಆತ್ಮರು ವಾಸಿಸುತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದನ್ನು ಹೇಳುವಾಗ ಎಂಥ ಒಂದು ಆನಂದ ಇರಬೇಕಲ್ವಾ? ಪ್ರೈಸ್ ದಿ ಲಾರ್ಡ್. ಈ ಪ್ರಪಂಚದಲ್ಲಿ ಇದಕ್ಕಿಂತ ಮಿಗಿಲಾದದ್ದು ಏನಾದರೂ ಇದೆಯಾ? ಇಲ್ಲ. ಈ ಡಸ್ಟ್ಬಿನ್ನು, ಈ ಕೊಚ್ಚೆಗುಂಡಿ, ಇವತ್ತು ಇದು ಕೊಚ್ಚೆಗುಂಡಿ ಅಲ್ಲ, ನನ್ನ ದೇವರ ಆಲಯ. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದಾ? ಎಷ್ಟು ಎಂಜಾಯ್ ಮಾಡಬೇಕು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಜುಲಿಟ ಮುಂದೆ ಕೂತ್ಕೊಂಡು ಜಂಪ್ ಹೊಡೆದಿದ್ರೆ ನೀವೆಲ್ಲ ಮಾಡ್ತಾ ಇದ್ರೇನೋ. ಅವಳು ಸುಮ್ಮನೆ ಇದ್ದಾಳೆ, ಅದಕ್ಕೆ ನೀವು ಯಾರು ಏನೋ ಮಾಡ್ತಾ ಇಲ್ಲ. ಹೋಗ್ಲಿ ಬಿಡಿ. ಪ್ರೈಸ್ ದಿ ಲಾರ್ಡ್. ಓಕೆ, ಸೊ ಇಲ್ಲಿ ನೆನೆ ಆತನ ಪರಮ ಪಾವನ ಆ ನಾಮ ಯೇಸು. ಆ ಯೇಸು ಅಂದರೆ ತನ್ನ ಜನರನ್ನ ಪಾಪಗಳಿಂದ ರಕ್ಷಿಸಲು ಬಂದವನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆತನ ನಾಮ ನಿನ್ನ ನನ್ನ ಇಡೀ ಲೋಕದ ಪಾಪಗಳನ್ನು ರಕ್ಷಿಸಿದೆಯಾ? ನಾವು ರಕ್ಷಣೆ ಪಡ್ಕೊಂಡಿದ್ದೀವಾ? ರಕ್ಷಣೆಯ ಆನಂದ ಒಳಗಡೆ ಇದೆಯಾ? ಆದರೂ ಯಾಕೆ ಮುಖ ಹಿಂಗಿಟ್ಕೊಂಡು ಕೂತಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆತನ ಸನ್ನಿಧಿಗೆ ಬರುವಾಗ ನಿಮ್ಮ ಸ್ತುತಿ ಸ್ತೋತ್ರ ಎಲ್ಲಿ ಸ್ಟಾರ್ಟ್ ಆಗಬೇಕು ಗೊತ್ತಾ? ನಿಮ್ಮ ಮನೆ ಬಿಡುವಾಗಲೇ. ನೀವು ಮನೆಯಿಂದ ಬಿಡ್ತೀರಲ್ವಾ, ಯಾರನ್ನ ನೋಡೋಕ್ಕೆ? ನನ್ನ ಡ್ಯಾಡಿನ ನೋಡೋಕೆ ಹೋಗ್ತೀನಿ. ಡ್ಯಾಡಿ ಹತ್ರ ಹೋಗಿ ಏನು ಮಾಡ್ತೀರ? ಹೋಗಿ ಈಗ ತವ್ರ ಮನೆಯಿಂದ ನೀವು ನಿಮ್ಮ ಡ್ಯಾಡಿ ಹತ್ರ ಹೋದಾಗ, ಡ್ಯಾಡಿ ಮನೆಗೆ ಬಂದಾಗ, ಆಗಿನ ಕಾಲದಲ್ಲಿ ಹಗ್ ಮಾಡೋದೆಲ್ಲ ಇರಲಿಲ್ಲ ಬಿಡಿ ಅಲ್ವಾ? ಅಷ್ಟು ದೂರದಿಂದ ಬರುವಾಗಲೇ ಸ್ತೋತ್ರ ಹೇಳ್ತಾಯಿದ್ರು, ತಲೆ ಬಾಗ್ತಾಯಿದ್ರು, ಏನೆಲ್ಲ ಮಾಡ್ತಾಯಿದ್ರು. ಈಗ ಜನ್ರೇಷನ್ ಬದಲಾಗಿದೆ ಅಲ್ವಾ? ಈಗ ಓಡ್ ಬಂದು ಹಗ್ ಮಾಡಿ ಮುತ್ತು ಕೊಟ್ಟೆಲ್ಲ ಮಾಡ್ತಾರಲ್ವಾ? ಹೌದಾ? ಸೊ ಅದೇ ರೀತಿ ನೀವು ನಿಮ್ಮ ಮನೆ ಬಿಡುವಾಗಲೇ ನಿಮ್ಮ ಹೃದಯದಲ್ಲಿ ಒಂದು ತವಕ, ನಿಮ್ಮಲ್ಲಿ ಆನಂದ. ಏನು? ನಾನು ಡ್ಯಾಡಿ ನೋಡೋಕೆ ಹೋಗ್ತಾ ಇದ್ದೀನಿ, DMRC ನೋಡೋಕೆ ಹೋಗ್ತಾ ಇಲ್ಲ, ನಾನು ಚಿನ್ನಪ್ಪ ಆಶ್ರಮಕ್ಕೆ ಹೋಗ್ತಾ ಇಲ್ಲ, ನಾನು ಲೋಗೋಸ್ಗೆ ಹೋಗ್ತಾ ಇಲ್ಲ, ನಾನು ಚರ್ಚಿಗೆ ಹೋಗ್ತಾ ಇಲ್ಲ, ನಾನು ಯಾರನ್ನ ನೋಡೋಕೆ ಹೋಗ್ತಾ ಇದ್ದೀನಿ? ನನ್ನ ಅಪ್ಪನನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಹಾಲೆಲೂಯಾ. ಇಲ್ಲಿ ಬಂದು ಅಪ್ಪನನ್ನು ನೋಡಿ ಏನು ಮಾಡಬೇಕು? ಹಗ್ ಮಾಡಬೇಕು, ಮುತ್ತು ಕೊಡಬೇಕು ಅವರಿಗೆ. ಹಾಲೆಲೂಯಾ, ಹಾಲೆಲೂಯಾ. ಬೇರೆ ಏನೋ ಕೆಲಸ ಇದೆಯಾ? ಸುಮಾರು ಕೆಲಸ ನಮ್ದು ಅದೇನೆ, ಬೇಡವಾದದ್ದೇ. ಅಪ್ಪನ ಹತ್ರ ಏನಾದರೂ ಪಾಕೆಟ್ಗೆ ಸಿಗುತ್ತಾ? ಅಪ್ಪನ ಹತ್ರ ಏನಾದರೂ ದುಡ್ಡು ಸಿಗುತ್ತಾ? ಅಪ್ಪನ ಹತ್ರ ಏನಾದರೂ ತಗೊಳಕ್ಕೆ ಸಿಗುತ್ತಾ? ಇದೇ ಆಯಿತು ನಮ್ಮದು. ಬಿಟ್ಟುಬಿಡೋಣ. ಬಿಟ್ಟಿದ್ದೀರಾ? ಪೂರ್ತಿ ಬಿಟ್ಟುಬಿಡಿ. ಪ್ರೈಸ್ ದಿ ಲಾರ್ಡ್. ಒಂದು ಲೆಕ್ಕದಲ್ಲಿ ಆ ಥರ ಬಿಟ್ಟಿದ್ರೆ ಬೇರೆದನ್ನು ತುಂಬಿಸ್ಕೊಬಿಟ್ಟಿರ್ತೀವಿ ನಾವು. ಆ ಥರ ನಮ್ಮ ಕತೆ. ಪ್ರೈಸ್ ದಿ ಲಾರ್ಡ್. ನೆನೆ ಆತನ ಪರಿಶುದ್ಧವಾದ ನಾಮವನ್ನು ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳಲ್ಲಿ ಒಂದನ್ನು. ಪ್ರೈಸ್ ದಿ ಲಾರ್ಡ್. ಉಪಕಾರ ಮಾಡಿದ್ದಾರಾ? ಲೆಕ್ಕ ಪಟ್ಟಿ ಮಾಡೋಕ್ಕಾಗತ್ತಾ? ಆಗತ್ತಾ? ಆದರೆ ನಮ್ಮ ಸ್ತುತಿ ಸ್ತೋತ್ರ ಪಟ್ಟಿ ಮಾಡೋಕ್ಕಾಗತ್ತಾ? ಆಗತ್ತೆ. ನಾನು ಮಾಡೇ ಇಲ್ವಲ್ಲ, ಮಾಡದೇ ಇಲ್ವಲ್ಲ ನಾವು, ಇನ್ನೇನು ಪಟ್ಟಿ ಮಾಡೋದು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 5 ನಿಮಿಷಕ್ಕೆ ಸುಸ್ತಾಗ್ಬಿಡುತ್ತೆ ನಮಗೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಇವತ್ತು ಹೊರಗಡೆ ಕಾಣುವ ಯಾವುದು ಕೂಡ ನೀವು ನೆನೆಸ್ಕೋಬೇಡಿ, ಕಾಣದೇ ಇರುವುದನ್ನು ಸ್ವಲ್ಪ ಧ್ಯಾನ ಮಾಡಿ. ಪ್ರೈಸ್ ದಿ ಲಾರ್ಡ್. ಕಾಣದೇ ಇರುವುದನ್ನು ಒಂದ್ಸಲಿ ಧ್ಯಾನ ಮಾಡಿ. ಏನು ಕಾಣದಿರುವುದು? ನಾನು ನೀವು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನನಗಾಗಿ ನಿನಗಾಗಿ ರಕ್ಷಣೆಯನ್ನು ಸಿದ್ಧ ಮಾಡಿಟ್ಟಿದ್ರು ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹುಟ್ಟಿದ ಮೇಲೇನೂ ಹುಟ್ಟಕ್ಕೆ ಮುಂಚೆನಾ? ಅದಕ್ಕಿಂತ ಸ್ವಲ್ಪ ಆಳವಾಗಿ ಹೇಳೋದಾದರೆ, ಪ್ರಪಂಚ ಉಂಟಾಗುವ ಮೊದಲೇ ಯಾರನ್ನ ರಕ್ಷಣೆ ಮಾಡಿದ್ರು. ಆದರೆ ಆ ರಕ್ಷಣೆ ಅನುಭವ ನಮ್ಗೆ ಈಗ ಸಿಕ್ಕಿದಷ್ಟೇ. ಬಟ್ ಆಗಲೇ ಪ್ಲಾನ್ ಆಗಿತ್ತು. 2000 ವರ್ಷಗಳ ಹಿಂದೆ ಆ ಪ್ಲಾನ್ ಪ್ರಕಾರ ಅದನ್ನು ತೀರಿಸಿದ್ರು. ಆದರೆ ಅನುಭವಕ್ಕೆ ಬಂದಿದ್ದು ಯಾವಾಗ? ನಮಗೆ ನೆನ್ನೆ ಮೊನ್ನೆ. ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ಹಲ್ಲೆಲೂಯಾ. ನನಗೆ ಕತ್ತೆ ವಯಸ್ಸಾಗಿತ್ತು, 30 ಆಗಿತ್ತು, ಆವಾಗ ನನಗೆ ಅನುಭವ ಆಗಿದ್ದು. ಪ್ರೈಸ್ ದಿ ಲಾರ್ಡ್. ನೀವೆಲ್ಲ ಮಕ್ಕಳು, ದೇವ್ರ ದಯದಿಂದ ಇನ್ನು ಸಣ್ಣವರು ಬರಲಿನಲ್ಲ. ಸೊ ಹಾಗಾಗಿ ನೀವು ಸಣ್ಣವರು, ಭಾಗ್ಯವಂತರು, ಬೇಗ ತಿಳ್ಕೊಂಡಿದ್ದೀರಾ. ನಮಗೆ ಕತ್ತೆ ವಯಸ್ಸಲ್ಲಿ ಅನುಭವ ಆಗಿದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಆದರೂ ಸಂತೋಷ. 30 ವರ್ಷದಲ್ಲಾದರೂ ಆ ರಕ್ಷಣೆಯ ಆನಂದವನ್ನು ಸವಿದು ಆ ಮಾರ್ಗದಲ್ಲಿ ನಡೆಯುವಂಥ ಸೌಭಾಗ್ಯ ದೇವರು ಕೊಟ್ಟಿದ್ದಾರಲ್ವಾ, ಅವರಿಗೆ ಕೋಟಿ ಕೋಟಿ ಸ್ತೋತ್ರ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮರೆಯದಿರುವ ಆತನ ಉಪಕಾರಗಳಲ್ಲಿ ಒಂದನ್ನು, ಮೊದಲನೇದಾಗಿ ಮನ್ನಿಸುವನಾತ. ಹಲ್ಲೆಲೂಯಾ. ಪಾಪ ಪರಿಹಾರ ಈ ಲೋಕದಲ್ಲಿ ಯಾರಿಗಾದರೂ ಆಗತ್ತಾ? ಸಾಧ್ಯನೇ ಇಲ್ಲ. ನಮಗೆ ಪಾಪದ ಫಲವಾಗಿ ಬಂದದ್ದೇನು? ದೋಷ. ಹೌದಾ? ಶಾಪ ಗೀಪ ಎಲ್ಲ ಪಾಪದ ಫಲ ಅದೆಲ್ಲ ಅಲ್ವಾ? ಸೊ ಈಗ ದೇವರ ವಾಕ್ಯ ಹೇಳ್ತಾ ಇದೆ, ಮನ್ನಿಸುವನಾತ ನನ್ನ ದೋಷಗಳನ್ನು, ಪಾಪಗಳನ್ನು. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರ ಸಹೋದರಿ, ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಪಾಪವನ್ನು ಕ್ಷಮಿಸಲಿಕ್ಕೆ, ಅಳಿಸಲಿಕ್ಕೆ ಈ ಲೋಕದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಆ ಕಾರ್ಯವನ್ನು ಮಾಡಿದವರು ನನ್ನ ಪ್ರಭು ಯೇಸು ಮಾತ್ರವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕಿಂತ ಹೊಸ ಶುಭ ಸಂದೇಶ ಇದೆಯಾ? ಯಾಕೆ ನಮಗೆ ಅರ್ಥ ಆಗ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಯಾಕೆ ಇದನ್ನು ನಾವು ಆಳವಾಗಿ ತಗೊಳ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಶರೀರಕ್ಕೆ ಏನಾದರೂ ಸೌಖ್ಯ ಸಿಕ್ಕಿದ್ರೆ ಇಲ್ಲಿಂದ ಡಿವೈನ್ಗೆ ಹೋಗ್ತೀವಿ, ನೀವು ಹೋಗಿ, ನಾನು ಬೇಡ ಅನ್ನಲ್ಲ, ಹೋಗಿ ಶರೀರಕ್ಕೆ ಸೌಖ್ಯ ಸಿಕ್ತು ಅಂತೇಳಿ ಟೆಸ್ಟಿಮನಿ ಕೊಡ್ತೀವಿ. ವರ್ಷ ಒಂದು ಕೃತಜ್ಞತೆ ಅಂತೇಳಿ ಹೋಗ್ತಾ ಬರ್ತಾ ಇರ್ತೀವಿ. ಅಲ್ಲಿಗೆ ಮಾತ್ರ ಅಲ್ಲ, ಎಲ್ಲ ಕಡೆ. ಆದರೆ ಈ ಒಂದು ಟೆಸ್ಟಿಮನಿ, ಈ ಒಂದು ಸಾಕ್ಷಿ ಯಾಕೆ ಹೇಳೋದಿಲ್ಲ ನಾವು? ಯೇಸು ನನ್ನ ಪಾಪಗಳನ್ನು ಏನನ್ನ ಕ್ಷಮಿಸಿದ್ದಾರೆ. ಇದಕ್ಕಿಂತ ಮಿಗಿಲಾದ ಅದ್ಭುತ ಈ ಪ್ರಪಂಚದಲ್ಲಿ ಏನಾದರೂ ಇದೆಯಾ? ಇದನ್ನು ಒಂದು 100 ಮಂದಿ, ಒಂದು 10 ಮಂದಿ ಸಾಕ್ಷಿ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ಈ ಪಾಯಿಂಟನ್ನು ಯಾರಾದರೂ ಹೇಳಿದ್ದು ನೋಡಿದ್ದೀರಾ? ನೀವು ಕೇಳಿಸ್ಕೊಂಡಿದ್ದೀರಾ? ಇಲ್ಲಲ್ಲ. ಯಾಕೆ ಹೇಳಿ? ಅದರ ಅರಿವಿಲ್ಲ. ಎಲ್ಲಕ್ಕಿಂತ ದೊಡ್ಡ ರೋಗ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ನೋಡಿ. ಆತನನ್ನು ಭಜಿಸುವಾಗ, ಆತನ ನಾಮವನ್ನು ಹೊಗಳಿ ಕೊಂಡಾಡುವಾಗ, ಮನ್ನಿಸುವನಾತ ನನ್ನ ದೋಷಗಳನ್ನು. ಯಾವ ರೋಗಗಳನ್ನು? ನನ್ನ ಆತ್ಮಕ್ಕೆ ಹಿಡ್ದಿದೆಯಲ್ವಾ, ಕುಷ್ಠ. ಆ ಕುಷ್ಠ ರೋಗವನ್ನು ಯೇಸು ವಾಸಿ ಮಾಡ್ತಾರಂತೆ. ಪ್ರೈಸ್ ದಿ ಲಾರ್ಡ್. ಒಳಗಡೆ ಇರುವ ಕುಷ್ಠ ವಾಸಿ ಆದರೆ ಹೊರಗಡೆ ಏನಾದರೂ ನೋ ಪ್ರಾಬ್ಲಮ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಮ್ಯಾಜಿನ್ ಮಾಡಿ ನೋಡಿ, ಪೌಲನಿಗೆ ಹೊರಗಡೆ ಎಲ್ಲ ಗಾಯಗಳು, ಶರೀರ ಎಲ್ಲ ಗಾಯ, ವಾಸನೆ ಬರ್ತಾ ಇತ್ತಂತೆ. ಆದರೆ ಒಳಗಡೆ ಇವತ್ತು ಏನು ಅವರು ಬರೆದಿದ್ದಾರೋ ಅದೇ ಆಗಿದ್ರು ಅವರು. ಪ್ರೈಸ್ ದಿ ಲಾರ್ಡ್. ನೀವು ದೇವರ ಆಲಯಗಳಾಗಿದ್ದೀರಿ, ಪವಿತ್ರಾತ್ಮರು ನಿಮ್ಮಲ್ಲಿ ವಾಸಿಸುತ್ತಾ ಇದ್ದಾರೆ ಎಂಬುದು ನಿಮಗೆ ಅರಿವಿಲ್ಲವೇ? ಈ ಪೌಲನ ಅಂತರಂಗ ಪರಿಶುದ್ಧಾತ್ಮನ ಆಲಯವಾಗಿತ್ತು. ಹೊರಗಡೆ ವಾಸನೆ ಬರ್ತಾ ಇತ್ತು. ಪ್ರೈಸ್ ದಿ ಲಾರ್ಡ್. ಹೊರಗಡೆ ವಾಸನೆ ಬರ್ತಾ ಇತ್ತು, ಒಳಗಡೆ ಪವಿತ್ರವಾದ ಆಲಯವಾಗಿತ್ತು. ಈ ಒಳಗಡೆ ಇದ್ದಂಥ ಪರಿಶುದ್ಧಾತ್ಮನ ಶಕ್ತಿಯಿಂದ ಸಂತ ಪೌಲರು ಇದನ್ನು ಮೈಂಡ್ ಮಾಡದೆ ಎಲ್ಲಿ ಹೋದ್ರೂ ಅವರಿಗೆ ಪ್ರೈಸ್ ಮಾಡೋಕ್ಕಾಗ್ತಾ ಇತ್ತು. ಹಲ್ಲೆಲೂಯಾ. ಆಗ್ತಾಯ್ತಾ? ನಮಗೆ ಆಗೋದಿಲ್ಲಿ, ಬರೋದೇ ಇಲ್ಲಲ್ಲ. ಅವತ್ತೇನಾದರೂ ಸ್ವಲ್ಪ ಸೊಂಟ ನೋವು, ಕೈ ನೋವು ಬಂದರೆ ಧ್ಯಾನ ಕ್ಯಾನ್ಸಲ್. ಅವತ್ತು ಮನೇಲಿ ರೆಸ್ಟ್. ಅವತ್ತು ಪ್ರೈಸ್ ದಿ ಲಾರ್ಡ್. ಪೌಲನಿಗೆ ವಾಸನೆ ಬರ್ತಾ ಇತ್ತಂತೆ ಇಡೀ ಬಾಡಿ, ಆದರೆ ಒಳಗಡೆ ಸುಗಂಧ ತೈಲವಾಗಿ, ಪರಿಮಳವಾಗಿ ಒಳಗಡೆ ಪರಿಶುದ್ಧಾತ್ಮರಿದ್ರಂತೆ. ಅವರಲ್ಲಿ ಇದ್ರಂತೆ ಅಲ್ಲ, ಇದ್ರು. ಅದಕ್ಕೇನೆ ಅವರಿಗೆ ಸಾಧ್ಯವಾಗಿದ್ದು. ಇವತ್ತು ನನಗೂ ನಿಮಗೂ ಸಾಧ್ಯವಾಗಬೇಕಾದ್ರೆ ಒಳಗಡೆ ಸರಿಯಾಗಬೇಕು ನಾವು. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಏನಂತೆ? ವಾಸಿ ಮಾಡುವನು ನನ್ನ ರೋಗಗಳನ್ನು. ಆಮೇಲೆ ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು. ಉಳಿಸುವನು ಯಾವ ಕೂಪದಿಂದ? ಯಾರನ್ನ ಉಳಿಸಿದನು ಅಥವಾ ಉಳಿಸಿದ್ದಾರೆ? ಕಾಪಾಡಿದ್ದಾರೆ, ರಕ್ಷಿಸಿದ್ದಾರೆ. ಗ್ಯಾರಂಟಿನಾ? ಹಲ್ಲೆಲೂಯಾ. ನೋಡಿ, ಉಳಿಸ್ತಾರೆ ಅನ್ನುವಾಗ ಇರುವಂಥ ಅಂಬಲಕ್ಕಿಂತ ಉಳಿಸಿದ ಮೇಲೆ ಇರುವ ಅಂಬಲ ಜಾಸ್ತಿ ಆಗ್ಬೇಕು. ಹೌದಾ ಇಲ್ಲ? ನೋಡಿ, ಕಾಸು ತಗೊಳ್ಳುವಾಗ ಎಷ್ಟು ಖುಷಿ ಇರ್ತದೆ. ಬಂತು ತಗೊಂಡ್ಮೇಲೆ ಇನ್ನೂ ಡಬಲ್ ಆಗ್ಬೇಕು ತಾನೆ. ನಮ್ದು ಉಲ್ಟಾ ಇಲ್ಲ. ತಗೊಂಡ್ಮೇಲೆ ಅವ್ರ ನೆನಪೇ ಇರಲ್ಲ. ಕೊಡ್ಬೇಕಂತ ಮನಸ್ಸಿರ್ತದ? ಏನಾದರೂ ಹೇಳಿ ಅಪ್ಪ.
ಕಾಸು ತಗೊಳ್ತಿರಲ್ವಾ, ತಗೊಳ್ಳುವಾಗ ಎಷ್ಟೊಂದು ದಾಹ ಸಿಕ್ಕಿದ ಮೇಲೆ ಖುಷಿಯೋ ಖುಷಿ ನಮ್ಮ ಯೂಸ್ ಮಾಡ್ಕೊಳ್ತೀವಿ, ನಮಗೇನು ಬೇಕೋ ಅದಕ್ಕೆ. ವಾಪಸ್ ಅವ್ರಿಗೆ ಕೊಡಬೇಕಾದ್ರೆ ಯೋಚನೆ ಇರ್ತದ? ಯೋಚನೆನೇ ಇರೋದಿಲ್ಲ. ಹಂಗೆ ಆಗ್ಬಿಟ್ಟಿದೆ ದೇವ್ರ ಹತ್ರ ಕೂಡ. ಅವ್ರು ಮಾಡಿರುವ ಒಂದೊಂದು ಕಾರ್ಯಗಳಿಗೆ ಸ್ತೋತ್ರ ಹೇಳಕ್ಕೆ ಹೋದರೆ, ಪ್ರಿಯ ಸಹೋದರ ಸಹೋದರಿ, ನಮ್ಮ ಆಯುಷ್ ಪೂರ್ತಿ ಹೇಳಿದ್ರು ಕೂಡ ಸಾಕಾಗಲ್ಲ. ಅಷ್ಟು ಉನ್ನತವಾದ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಅವರು ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲಿಂದ ಉಳಿಸಿದಾರಂತೆ? ಪಾತಾಳ ಕೂಪದಿಂದ. ಈಗ ಪಾತಾಳಕ್ಕೆ ಯಾರಾದರೂ ಹೋಗ್ಲಿಕ್ಕಾಗತ್ತಾ? ಆಗಲ್ವಾ? ಈಸಿಯಾಗಿ ಹೋಗ್ಬೋದು. ಪ್ರೈಸ್ ದಿ ಲಾರ್ಡ್. ಪಾತಾಳಕ್ಕೆ ಹೋಗೋಕ್ಕೆ ಎಲ್ಲರಿಗೂ ಆಗತ್ತೆ. ನೀವೇನು ಜೀವಿಸ್ತಾ ಇದ್ದೀರಿ ಅದನ್ನು ಜೀವಿಸಿದರೆ ಸಾಕು, ಆರಾಮಾಗಿ ಅಲ್ಲೇ ಹೋಗೋದು. ಪ್ರೈಸ್ ದಿ ಲಾರ್ಡ್. ಯಾರದು ಆಗಲ್ಲ ಅಂತ ಹೇಳಿದ್ದು? ಪ್ರೈಸ್ ದಿ ಲಾರ್ಡ್. ಇರೋದೇ ಪಾತಾಳದಲ್ಲಿ. ಹಲ್ಲೆಲೂಯಾ. ಪಾತಾಳಕ್ಕೆ ಹೋಗಿ ಪಾತಾಳದಲ್ಲಿದ್ದಂಥ ಸೈತಾನನನ್ನ ಜಜ್ಜಿ ಅಲ್ಲಿದ್ದ ನನ್ನನ್ನು ಕರ್ಕೊಂಬರ್ಲಿಕ್ಕೆ, ಅಲ್ಲಿಂದ ನನ್ನನ್ನು ಬಿಡುಗಡೆ ಮಾಡಲಿಕ್ಕೆ ಒಬ್ಬರಿಗೆ ಸಾಧ್ಯ. ಯಾರಿಗೆ ಗೊತ್ತಾ? ಪರಲೋಕ, ಭೂಲೋಕ, ಪಾತಾಳ ಮೂರಕ್ಕೂ ಒಡೆಯನಾದ ಯೇಸುವಿಗೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಪಾತಾಳಕ್ಕೆ ಹೋಗೋಕ್ಕಾಗತ್ತೆ, ಆದರೆ ಅಲ್ಲಿಂದ ಬರಲಿಕ್ಕೆ, ಅಲ್ಲಿಂದ ಕರ್ಕೊಬರ್ಲಿಕ್ಕೆ ಒಬ್ಬರಿಗೆ ಆಗೋದು. ಯಾರಿಗೆ? ಇದ್ದಾರೆ ನಮ್ಮ ಜೊತೆ, ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾತ್ರವಲ್ಲ, ಮುಡಿಸುವ ನೆನಗೆ ದಯದಾಕ್ಷಣ್ಯದ ಮುಕುಟವನ್ನು. ಮಾತ್ರವಲ್ಲ, ಓದಿ. ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನ್ನು. ಒಳ್ಳೆಯವುಗಳಿಂದ. ದೇವ್ರ ಹತ್ರ ಎಲ್ಲ ಒಳ್ಳೇದಿದೆಯಾ? ಹಲ್ಲೆಲೂಯಾ. ಕೆಟ್ಟದೇನಾದ್ರೂ ಇದೆಯಾ? ಒಂದೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಅವ್ರು ನನ್ನೊಳಗಡೆ ಬಂದಾಗ ಆ ಒಳ್ಳೇದೆಲ್ಲ ನನ್ನ ಹತ್ರ ಇರುತ್ತಾ? ಅದು ಅನುಭವಿಸ್ತಾ ಇದ್ದೀವಾ? ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಒಂದೆಸ್ ಬರ್ತಾ ಇದೆ ಅಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಬೋಲ್ಡಾಗಿ ಎಸ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಇನ್ನೂ ಸ್ವಾರ್ಥ ಇದೆ, ಇನ್ನೂ ನಾನು ಅನ್ನೋದಿದೆ, ಇನ್ನೂ ಇವರ ಅನ್ನೋದಿದೆ. ಅದಕ್ಕೆ ಎಸ್ ಹೇಳೋಕ್ಕಾಗಲ್ಲ. ಬೇಗ ಯೋಚನೆ ಮಾಡಿ ಹೇಳಬೇಕಾಗತ್ತೆ. ಎಷ್ಟು ಜನರು, ಯಾರ್ಯಾರು ಅಂತ ಎಣಿಸ್ಬಿಟ್ಟು ತಾನೇ ಹೇಳಬೇಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನ್ನು, ಪುನರುಜ್ಜೀವನಗೊಳಿಸುವನು ಗರುಡನಂತೆ ನನ್ನ ಯೌವನವನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಆರಂಭದಲ್ಲಿ, ಇವಾಗಲ್ಲ, 10 ವರ್ಷದಲ್ಲ, ಆರಂಭದಲ್ಲಿ ಗರುಡನಂತೆ ನನ್ನ ಯೌವನವನ್ನು ಕೊಡ್ತಾರೆ ಅಂತ ಹೇಳುವಾಗ ನನ್ನ ಬಾಡಿನೆಲ್ಲ ಹೊಸದಾಗಿ ಮಾಡ್ತಾರೇನೋ ಅಂದ್ಕೊಂಡಿದ್ದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಟ್ ಒಳಗಡೆ ಕೆಲಸ ಅಂತ ನನಗೂ ಗೊತ್ತಿರಲಿಲ್ಲ ಆವಾಗ. ಪ್ರೈಸ್ ದಿ ಲಾರ್ಡ್. ಇವತ್ತು ಸುಮಾರು ಜನ ಹಂಗೆ ಬೋಧಿಸೋದಲ್ವಾ? ರೆಕ್ಕೆ ಚಾಚಿದ ಹದ್ದುಗಳಂತೆ ನಿಮಗೆ ಬಲ ಕೊಡ್ತಾರೆ, ಅವಾಗ ಓಡ್ತೀರ ನೀವು ಅಂತ. ಕಲಕ ಓಡಿ ಸ್ವಲ್ಪ ನೋಡೋಣ. ಓಡೋದು ಬಾಡಿ ಅಲ್ಲ, ಆತ್ಮನ ಶಕ್ತಿ. ಪ್ರೈಸ್ ದಿ ಲಾರ್ಡ್. ಓಡೋದು ಯಾರು? ನಮ್ಮಲ್ಲಿರುವ ಆತ್ಮ. ಅಂದರೆ ಆನಂದವಾಗಿ, ಸಮಾಧಾನವಾಗಿ, ನೆಮ್ಮದಿಯಾಗಿ ಆತನ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಅಷ್ಟೊಂದು ಬಲ ಕೊಡ್ತೀನಿ ಅಂತ, ಕೊಡ್ತಾರೆ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಅಂಥ ದೇವರು ನಮ್ಮ ಮಧ್ಯೆ ಇದ್ದಾರಾ? ಅವರೇ ನಮ್ಮ ಆಶ್ರಯ, ಅವರೇ ನಮ್ಮ ದುರ್ಗ, ಅವರೇ ನಮ್ಮ ಕೋಟೆ, ಅವರೇ ನಮ್ಮ ಸರ್ವಸ್ವ. ಆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆ ದೇವರ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಎದ್ದು ನಿಲ್ಲೋಣ. ಎದ್ದು ನಿಂತು ಏನೋ ಒಂದು ಮಾಡಬೇಕು ಅಂತ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ದಾಹ ಉಳ್ಳವರಾಗಿ, ಆಸಕ್ತಿಯಿಂದ, ನನ್ನ ದೇವರು ನನ್ನ ಮಧ್ಯೆ ಇದ್ದಾರೆ, ಅವರು ನನ್ನ ಶರೀರವನ್ನೆಲ್ಲ ಕಾಪಾಡಿರೋದು, ನನ್ನ ಆತ್ಮಕ್ಕೆ ರಕ್ಷಣೆಯನ್ನು, ಒಂದು ಸಾಲ್ವೇಷನನ್ನು ಕೊಟ್ಟಿದ್ದಾರೆ, ಆ ಸೈತಾನನ ಬಂಧನದಿಂದ ಬಿಡುಗಡೆ ಮಾಡಿದ್ದಾರೆ. ಅಂಥ ದೇವರು ನನ್ನ ದೇವರಾಗಿದ್ದಾರೆ, ಅವರು ನನ್ನ ಮಧ್ಯೆ ಇದ್ದಾರೆ. ಆ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ ಅಂತೇಳಿ ಎಲ್ಲರೂ ಕೂಡ ಎದ್ದು ನಿಲ್ಲೋಣ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು
ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಒಮ್ಮೆ ಹೇಳಿ ಧೈರ್ಯವಾಗಿ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಸಂತ ಪೌಲರಿಗೆ ಶರೀರದಲ್ಲಿ ಗಾಯಗಳಿತ್ತು, ರೋಗಗಳಿತ್ತು. ಭಯ ಇತ್ತ? ಭಯ ಇತ್ತ? ಭಯ ಇತ್ತ? ಯೋಬನಿಗೆ ತಲೆ ನೆತ್ತಿಯಿಂದ ಹಿಡಿದು ಪಾದದವರೆಗೆ ರೋಗ ಇತ್ತು, ಗಾಯಗಳಿದ್ದವು. ಒಳಗಡೆ ಭಯ ಇತ್ತ? ಭಯ ಇತ್ತ? ನಮಗೆ ಭಯ ಇದೆಯಾ? ಪ್ರೈಸ್ ದಿ ಲಾರ್ಡ್. ಆ ಭಯವನ್ನ ಬಿಡಿ. ಅವರೊಂದಿಗಿದ್ದ ಅದೇ ಯೇಸುನೇ ನನ್ನೊಂದಿಗಿರೋದು. ಅವರು ಭಯ ಪಡಲಿಲ್ಲ, ನೀವು ಕೂಡ ಭಯ ಪಡೋದು ಬೇಡ. ದೇವರು ನಮ್ಮೊಂದಿಗಿದ್ದಾರೆ. ಕಮಾನ್, ಚಪ್ಪಾಳೆಯೊಂದಿಗೆ ಎಲ್ಲರೂ ಸೇರಿ ಒಟ್ಟಾಗಿ ಒಟ್ಟಾಗಿ ಎಲ್ಲರೂ ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಹಸಿರು ಹುಲ್ಲುಗಾವಲಿಗೆ ಕರ್ಕೊಂಡ್ಬಂದಿದ್ದಾರೆ ಇವತ್ತು ನಿಮ್ಮನ್ನ ಹಸಿರು ಹುಲ್ಲುಗಾವಲಿಗೆ ಕರೆತಂದಿದ್ದಾರೆ. ಏನಕ್ಕೆ ಗೊತ್ತಾ? ಆ ಸ್ವರ್ಗದ ಮನ್ನವೆಂಬ ಆಹಾರವನ್ನು ನಿಮಗೆ ಕೊಡುವುದಕ್ಕಾಗಿ, ಆ ಸ್ವರ್ಗದ ಮನ್ನವನ್ನು ಕೊಡುವುದಕ್ಕಾಗಿ ತಿಳಿ ಕೊಳಗಳ ಬಳಿಗೆ ಕರೆತಂದಿದ್ದಾರೆ. ಪರಿಶುದ್ಧಾತ್ಮನ ಜೀವ ಜಲವನ್ನು ಕುಡಿಸುವುದಕ್ಕಾಗಿ. ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ ಎಲ್ಲರೂ. ಹಸಿರಗಾವಲಲ್ಲಿ ನನ್ನನ್ನು ಮೇಯಿಸುವನು, ಹಸಿರಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು, ತಂಪಾದ ಬುಗ್ಗೆಯಿಂದ ನಂಬಿಕೆ ಉಳ್ಳವರಾಗಿ ದಾಹವ ತಣಿಸುವನು. ಹಸಿರಗಾವಲಲ್ಲಿ ನನ್ನನ್ನು ಮೇಯಿಸುವನು, ಹಸಿರಗಾವಲಲ್ಲಿ
ನನ್ನನ್ನು ಮೇಯಿಸುವನು. ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು. ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು. 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 ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಥ್ಯಾಂಕ್ ಯು ಜೀಸಸ್. ಆಶ್ರಯ ದುರ್ಗ. ನನ್ನ ಸಂಕಟದಲ್ಲಿ ನನಗೆ ಸಿದ್ಧ ಸಹಾಯಕ. ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ನನ್ನ ದೇವರು ಆಶ್ರಯ ದುರ್ಗ. ನನ್ನ ಆಶ್ರಯ ಸಂಕಟದಲ್ಲಿ ಸಿದ್ಧ ಸಹಾಯಕ. ಸಿದ್ಧ ಸಹಾಯಕ. ಪ್ರಿಯರೇ, ಸೈತಾನನ ಮುಂದೆ ನಿಮಗೆ ಸೋಲಿಲ್ಲ. ಏಕೆಂದರೆ ಯೇಸು ನಿನ್ನ ಪರವಾಗಿ ಜಯಿಸಿದ್ದಾರೆ. ಜಯಿಸಲು ಅವರ ಆತ್ಮರನ್ನೇ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಿಮ್ಮಲ್ಲಿರುವ ದೇವರ ಆತ್ಮರು ದೊಡ್ಡವರಾಗಿದ್ದಾರೆ. ಆ ಆತ್ಮನ ಬಲದಿಂದ ನೀವು ಲೋಕವನ್ನ ಜಯಿಸಲು ಸಾಧ್ಯ ಪ್ರಿಯರೇ. ಲೋಕವನ್ನ ಜಯಿಸಲು ಸಾಧ್ಯ ಪ್ರಿಯರೇ. ಅಂತ ಅಭಿಷೇಕದ ತೈಲದಿಂದ ನಿಮ್ಮನ್ನ ಅಭ್ಯಂಗಿಸಿದ್ದಾರೆ ಪ್ರಿಯರೇ. ಅಂತ ದೇವರಿಗೆ ಸ್ತೋತ್ರ ಮಾಡೋಣ. ಕಮಾನ್ ಕಮಾನ್. ವೈರಿಗಳ ಎದುರಲಿ ಔತಣ ಬಡಿಸುವನು. ವೈರಿಗಳ ಎದುರಲಿ ಔತಣ ಬಡಿಸುವನು. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ವೈರಿಗಳ ಎದುರಲಿ ಔತಣ ಬಡಿಸುವನು. ವೈರಿಗಳ ಎದುರಲಿ ಔತಣ ಬಡಿಸುವನು. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ. ಹತ್ತಿಗೆ ಬರುವಂತೆ ಯೌವನ ಬರ ಮಾಡುವ. ಹತ್ತಿಗೆ ಬರುವಂತೆ ಯೌವನ ಬರ ಮಾಡುವ. ಹತ್ತಿಗೆ ಬರುವಂತೆ ಯೌವನ ಬರ ಮಾಡುವ.
ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ದೇವರು ನನಗೆ ಆಶ್ರಯ ದುರ್ಗ ಸ್ತೋತ್ರ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. 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 ಹಲ್ಲೆಲೂಯಾ 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 ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಪರಿಶುದ್ಧ ಆತ್ಮರೇ ಪರಿಶುದ್ಧ ಆತ್ಮರೇ ಪರಿಶುದ್ಧ ಆತ್ಮರೇ ಪರಿಶುದ್ಧ ಆತ್ಮರೇ ಪರಿಶುದ್ಧಾತ್ಮರೇ 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 ಪರಿಶುದ್ಧಾತ್ಮರೇ. ಪರಿಶುದ್ಧ ಬೆಂಕಿಯೇ 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 ಪರಿಶುದ್ಧ ಬೆಂಕಿಯೇ. ಪ್ರೀತಿ ಸ್ವರೂಪನೇ 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 ಪ್ರೀತಿ ಸ್ವರೂಪನೇ. ಅಗ್ನಿನಾಳವೇ 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 ಅಗ್ನಿನಾಳವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಮ್ಮೊಬ್ಬವರ ಶರೀರಗಳು ದೇವರ ಆಲಯಗಳು ಎಂಬುದಾಗಿ ವಾಕ್ಯ ಹೇಳ್ತದೆ. ಕಣ್ಣುಗಳನ್ನು ಮುಚ್ಚಿ ಕ್ಷಣ ಕಾಲ ಯೋಚನೆ ಮಾಡೋಣ. ನನ್ನ ದೇಹ ಪರಿಶುದ್ಧಾತ್ಮನಿಗೆ ಆಲಯವಾಗಿದೆ, ಆದರೆ ದೇವರು ಬಯಸುವ ಆಲಯವಾಗಿ ನಾನು ಜೀವಿಸ್ತಾ ಇದ್ದೀನ? ದೇವರ ಆತ್ಮನಿಗೆ ಮಣಿದ ಆಲಯ ನನ್ನದಾಗಿದೆಯಾ?
ಈ ಆಲಯದ ಮುಖಾಂತರ ದೇವರಿಗೆ ಮಹಿಮೆ ಆಗ್ತಾ ಇದೆಯಾ? ಸಂತ ಪೌಲರು ಹೇಳಿದ ಹಾಗೆ ದೇವರಾತ್ಮರು ನಿಮ್ಮಲ್ಲಿ ನೆಲೆಸ್ತಾ ಇದ್ದಾರೆ ಎಂಬುದು ನಿಮಗೆ ತಿಳಿಯದೋ? ಇವತ್ತು ನಮ್ಮನ್ನೇ ಒಪ್ಪಿಸಿಕೊಡೋಣ ದೇವರಿಗೆ, ನಮ್ಮನ್ನ ಬಿಟ್ಟು ಕೊಡೋಣ ದೇವರಿಗೆ. ಪರಿಶುದ್ಧಾತ್ಮರಾಗಿದ್ದಾರೆ ನಮ್ಮಲ್ಲಿ ಕಾರ್ಯ ಮಾಡುವಂತವರು. ಆ ಪರಿಶುದ್ಧಾತ್ಮರು ಜೀವಿಸುವಾಗ ದೇವರಿಗೆ ಮಹಿಮೆ ಆಗ್ತದೆ. ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಾಗ ಪರಲೋಕ ಆನಂದಿಸ್ತದೆ. ಅಂತ ಒಂದು ಬದುಕು ನಮ್ಮದಾಗಬೇಕು ಪ್ರಿಯರೇ. ಆದ್ದರಿಂದ ನಿಂತಿರುವ ನೀವು ದೇವರ ಸಾನ್ನಿಧ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ ಎಂಬುದನ್ನು ಮರೆಯಬೇಡಿ. ಒಂದು ವೇಳೆ ನಿಮ್ಮ ಶರೀರದಲ್ಲಿ ದೇವರ ಮಹಿಮೆ ಬೆಳಗುವುದರ ಬದಲು ಒಂದು ವೇಳೆ ಲೋಕದ ಸೈತಾನನ ಕಾರ್ಯಗಳು ಏನಾದರೂ ನಿಮ್ಮಲ್ಲಿದ್ದರೆ ಒಂದು ಕ್ಷಣ ಪಶ್ಚಾತ್ತಾಪದ ಹೃದಯದಿಂದ ಆ ಪಾಪದ ಬಲೆಯಿಂದ ನನ್ನನ್ನು ಬಿಡಿಸಿರಿ ದೇವ. ಪರಿಶುದ್ಧ ಆತ್ಮರೇ ಕರುಣಿಸು ದೇವ. ಪಾಪದ ಆ ಬಲೆಯಿಂದ ನನ್ನನ್ನು ಬಿಡಿಸಿರಿ ದೇವ. ನಿಮ್ಮ ವಾಕ್ಯ ಹೇಳುವಂತೆ ನಾನು ನಿಮ್ಮ ಆಲಯವಾಗಬೇಕು ಏಸಪ್ಪ. ನನ್ನಲ್ಲಿ ನಿನ್ನ ಆತ್ಮರು ವಾಸ ಮಾಡಬೇಕೇಸಪ್ಪ. ನಿಮ್ಮ ಆತ್ಮನ ನಡೆಸಬೇಕು, ನನ್ನ ಜೀವನ ಆಗ್ಬೇಕೇಸಪ್ಪ. ಆದ್ದರಿಂದ ನನ್ನಲ್ಲಿರುವಂಥ, ನನಗೆ ಗೊತ್ತಿರುವಂಥ, ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಕಾರ್ಯ ಮಾಡುತ್ತಿರುವಂಥ ಎಲ್ಲ ಪಾಪದ ಕಾರ್ಯಗಳು ನನ್ನಲ್ಲಿ ಲಯವಾಗಿ ಹೋಗಲಿ. ಆದ್ದರಿಂದ ಎಲ್ಲರೂ ಕೂಡ ಈ ಸಮಯದಲ್ಲಿ ಪ್ರೀತಿ ತುಂಬಿದ ಹೃದಯದಿಂದ ಎಲ್ಲರೂ ಕೂಡ ಪರಿಶುದ್ಧ ಆತ್ಮರೇ ಕರುಣಿಸು ದೇವ, ಪಾಪದ ಬಲೆಯಿಂದ ನನ್ನನ್ನು ಬಿಡಿಸಿರಿ ದೇವ ಅಂತೇಳಿ ಇದನ್ನೊಂದು ಹಾಡಲ್ಲ ಪ್ರಿಯರೇ, ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಅದ್ಭುತಕರವಾದ ರೀತಿಯಲ್ಲಿ ಇವತ್ತು ತನ್ನ ವಾಕ್ಯಗಳ ಮುಖಾಂತರ ನಮ್ಮೊಂದಿಗೆ ಮಾತನಾಡಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬೇಡವಾದದನ್ನು ತೆಗೆದುಹಾಕಿ ನಮ್ಮನ್ನು ಶುದ್ಧೀಕರಿಸಲು ಯೇಸು ಮತ್ತೊಮ್ಮೆ ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಮಧ್ಯದಲ್ಲಿ ಇರುವಂಥ ಆ ಯೇಸುವನ್ನ ನಾವೆಲ್ಲರೂ ನೋಡುತ್ತಾ ಪರಿಶುದ್ಧಾತ್ಮರೇ ಕರುಣಿಸು ದೇವಾ, ಪಾಪದ ಬಲೆಯಿಂದ ಬಿಡಿಸಿರಿ ದೇವಾ. ಪರಿಶುದ್ಧಾತ್ಮರೇ ಕರುಣಿಸು ದೇವಾ, ಪಾಪದ ಬಲೆಯಿಂದ ಬಿಡಿಸಿರಿ ದೇವಾ. ನಿತ್ಯ ಸಹಾಯಕರೇ ರಕ್ಷಿಸು ದೇವಾ, ಸತ್ಯದ ಮಾರ್ಗದಿ ನಡೆಸಿರಿ ದೇವಾ. ನಿತ್ಯ ಸಹಾಯಕರೇ ರಕ್ಷಿಸು ದೇವಾ, ಸತ್ಯದ ಮಾರ್ಗದಿ ನಡೆಸಿರಿ ದೇವಾ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿರಿ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿರಿ. ವಾಕ್ಯ ಹೇಳುವ ಹಾಗೆ ನಮ್ಮೊಬ್ಬೊಬ್ಬರ ಶರೀರಗಳು ದೇವರ ಆಲಯಗಳು ಪ್ರಿಯರೇ. ಈ ಶರೀರ ದೇವಾಲಯ. ಈ ದೇವಾಲಯದಲ್ಲಿ ಏನಾದರೂ ಬೇಡವಾದದ್ದು ಇದ್ದಲ್ಲಿ ಪರಿಶುದ್ಧಾತ್ಮರೇ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ. ನಾನು ಕೂಡ ಯೇಸುವಿನ ಹಾಗೆ ಪರಿಶುದ್ಧನಾಗಿ, ಪರಿಶುದ್ಧಳಾಗಿ, ಪರಿಶುದ್ಧಾತ್ಮರನ್ನು ಹೊತ್ತುಕೊಂಡು ತಂದೆ ದೇವರ ಚಿತ್ತವನ್ನು ನೆರವೇರಿಸುವ ಒಂದು ಮಗನಾಗಿ, ಮಗಳಾಗಿ ನನ್ನನ್ನು ಮಾರ್ಪಡಿಸಿರಿ ಅಂತೇಳಿ ಪ್ರಾರ್ಥನಾ ಪೂರ್ವಕವಾಗಿ ಎಲ್ಲರೂ ಕೇಳೋಣ ಪ್ರಿಯರೇ. ಪರಿಶುದ್ಧಾತ್ಮರೇ ಕರುಣಿಸು ದೇವಾ, ಪಾಪದ ಬಲೆಯಿಂದ ಬಿಡಿಸಿರಿ ದೇವಾ. ಪರಿಶುದ್ಧಾತ್ಮರೇ ಕರುಣಿಸು ದೇವಾ, ಪಾಪದ ಬಲೆಯಿಂದ ಬಿಡಿಸಿರಿ ದೇವಾ. ನಿತ್ಯ
ನಿತ್ಯ ಸಹಾಯಕರೇ ರಕ್ಷಿಸು ದೇವಾ, ಸತ್ಯದ ಮಾರ್ಗದಿ ನಡೆಸಿರಿ ದೇವಾ. ನಿತ್ಯ ಸಹಾಯಕರೇ ರಕ್ಷಿಸು ದೇವಾ, ಸತ್ಯದ ಮಾರ್ಗದಿ ನಡೆಸಿರಿ ದೇವಾ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿರಿ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿರಿ. ನನ್ನ ದಾಹವನ್ನೆಲ್ಲ ನೀಗಿಸಿರಿ ದೇವ. ದುಶ್ಚಟವ ದುರ್ಗುಣವ ಇವತ್ತು ದೇವರ ವಾಕ್ಯವನ್ನು ಆಲಿಸುವಾಗಲೇ ತೆಗೆದಾಕ್ರಿ ಯೇಸಪ್ಪ. ನಾನಾಡಿದ ಮಾತುಗಳು ನಿಮ್ಮನ್ನು ಸವರಿದ ಕವಲುಗಳಂತೆ ಶುದ್ಧರನ್ನಾಗಿಸುತ್ತದೆ ಎಂಬುದಾಗಿ ಹೇಳಿದ್ದೀರಲ್ಲ. ಇವತ್ತು ನೀವು ಒಂದೊಂದು ಮಾತುಗಳನ್ನಾಡುವಾಗ ನನ್ನಲ್ಲಿರುವ ಬೇಡವಾದುದೆಲ್ಲ ಕತ್ತರಿಸಿ ಹಾಕಲ್ಪಡಲಿ ಅಪ್ಪ. ನಿನ್ನ ವಾಕ್ಯ ಖಡ್ಗ ಅಂತ ಹೇಳಿದೆಯಲ್ಲ, ಆ ಖಡ್ಗ ನನ್ನಲ್ಲಿರುವಂತ ದೇಹದಲ್ಲಿರುವಂತ ದುರಿಚ್ಛೆಗಳನ್ನ, ನನ್ನ ಒಳಗಡೆ ಇರುವ ಬೇಡವಾದ ಸ್ವಭಾವಗಳನ್ನ ತೆಗೆದು ಹಾಕಲಿ ಯೇಸಪ್ಪ. ಅಪ್ಪ, ನಿನ್ನ ಮಗನಾಗಿ ಮಗಳಾಗಿ ಬದುಕುವ ಕೃಪೆಯಿಂದ ತುಂಬಿಸಿರಿ ಅಪ್ಪ ಅಂತೇಳಿ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಕೇಳೋಣ ಪ್ರಿಯರೇ. ನನ್ನ ದಾಹವನ್ನೆಲ್ಲ ನೀಗಿಸಿ ದೇವಾ, ದುಶ್ಚಟವ ದುರ್ಗುಣವ ಬಿಡಿಸಿರಿ ದೇವಾ. ನನ್ನ ದಾಹವನ್ನು ಎಲ್ಲ ನೀಗಿಸು ದೇವಾ, ದುಶ್ಚಟವ ದುರ್ಗುಣವ ಬಿಡಿಸಿರಿ ದೇವಾ. ನನ್ನ ದಾಹವನ್ನೆಲ್ಲ ನೀಗಿಸಿ ದೇವಾ, ದುಶ್ಚಟವ ದುರ್ಗುಣವ ಬಿಡಿಸಿರಿ ದೇವಾ. ನನ್ನ ದಾಹವನ್ನು ಎಲ್ಲ ನೀಗಿಸು ದೇವಾ, ದುಶ್ಚಟವ ದುರ್ಗುಣವ ಬಿಡಿಸಿರಿ ದೇವಾ. ಪಾಪಕ್ಕೆ ಬಲಿಯಾಗಿ ಸಾಯುವ ಮುನ್ನ ಪರಿಶುದ್ಧ ಆತ್ಮರೇ ರಕ್ಷಿಸಿ ನನ್ನ. 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 ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿರಿ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿರಿ. ಆತ್ಮರೇ ಬನ್ನಿರಿ, ಶಕ್ತಿಯ ಕರುಣಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮರೇ, 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 ನನ್ನಲ್ಲಿರುವ ಬೇಡವಾದದನ್ನೆಲ್ಲ ತೆಗೆದು ಹಾಕಿರಿ. ನಿನ್ನ ವಾಕ್ಯಗಳನ್ನು ಆಲಿಸುವಾಗಲೇ ನನ್ನಲ್ಲಿರುವ ಬೇಡವಾದದೆಲ್ಲವೂ ಲಯವಾಗಿ ಹೋಗಲಿ. ನಿನ್ನ ಪರಿಶುದ್ಧ ಆಲಯವಾಗಿ ನನ್ನನ್ನು ಮಾರ್ಪಡಿಸಿರಿ ಅಪ್ಪ, ಮಾರ್ಪಡಿಸಿರಿ ಅಪ್ಪ, ಮಾರ್ಪಡಿಸಿರಿ ಅಪ್ಪ. ಸ್ತೋತ್ರಪ್ಪ, 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 ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರಪ್ಪ, ಸ್ತೋತ್ರ.